ಗಂಗಿ ಗಂಗಿ ಏನೇ ಇವತ್ತು ಮಿಂಚ್ತಾ ಇದೀಯಾ? ಆ ಆ, ಹೌದಾ? ಹೌದು ಕಣೆ, ನಿಜವಾಗ್ಲು ನಿನ್ ಕೆನ್ನೆಗಳೆಲ್ಲನ ಟಮಾಟೆ ಹಣ್ಣು ಇದ್ದಂಗೆ ಇದಾವೆ. ಹಂಗೆ ಕಚ್ಕೊಂಡು ತಿಂದ್ಬಿಡ್ಲಾ ಅನ್ನಿಸ್ತೈತೆ ನಿನ್ ನೋಡ್ತಾ ಇದ್ರೆ. ಹೋಗ್ರಿ, ನೀವೇನೇನೋ ಹೇಳ್ಬೇಡ್ರಿ, ನಂಗೆ ನಾಚಿಕೆ ಆಗುತ್ತೆ. ಸುಮ್ಮನೆ ಹೋಗ್ರಿ ಆ ಕಡೆಗೆ. ಏನೇನೋ ಹೋಗ್ಲಿ, ನನ್ನ ಯಾಮಾರ್ಸಕ್ ಬರ್ಬೇಡ್ರಿ. ಅಯ್ಯೋ, ನಾನೇನು ಸುಳ್ಳು ಹೇಳ್ತಾ ಇಲ್ಲ ಕಣೆ ಗಂಗಿ, ನಿಜವಾಗ್ಲು ಸೂಪರಾಗಿ ಕಾಣ್ತಾ ಇದೆಯಾ ಗೊತ್ತಾ? ನನ್ನ ದೃಷ್ಟಿನೇ ಆಗುತ್ತೆ ನಿನಗೆ. ಹೌದೇನ್ರಿ? ನಿಜವಾಗ್ಲು ಕಣೆ, ನಿನ್ನಂತ ಸುಂದ್ರಿ ನಮ್ಮೂರಾಗೆ ಇಲ್ಲ. ನಿನ್ನಂತ ಅಳ್ಳ ಮದ್ವೆ ಆಗ್ಬೇಕು ಅಂದ್ರೆ ನಾನು 7 ಜನ್ಮದ್ದು ಪುಣ್ಯ ಮಾಡಿದ್ದೀನಿ ಅನ್ನಿಸ್ತೈತೆ. ಆ, ಅಯ್ಯೋ 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 ಅಯ್ಯೋ, ನಾನು ಅಷ್ಟು ಸುಂದರವಾಗಿದ್ದೀನ? ಅಯ್ಯೋ, ನನಗಂತೂ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನಿಮ್ಮ ಈ ಮಾತು ಕೇಳಿ. ಮದ್ವೆ ಆಗಿ ಬಂದಾಗಿಂದನ ಇವತ್ತೇ ನೋಡ್ರಿ ನನ್ನ ಇಷ್ಟೊಂದು ಆಗ್ಲಿರೋದು ನೀವು. ಹೌದಾ? ಇದೇ ಖುಷಿಗೆ ಎಲ್ಲಿ ಒಂದು 50 ರೂಪಾಯಿ ಕೊಡಿಲಿ. ಓ, ಇದಕ್ಕೇನಾ ಇಷ್ಟೆಲ್ಲ ಹೊಗಳಿದ್ದು ನನ್ನ? ನಾನೇನೋ ನನ್ನ ಗಂಡ ಇವತ್ತು ನನ್ನ ಮ್ಯಾಲ ಪ್ರೀತಿ ಉಕ್ಕಿ ಹರಿಸ್ತಾ ಇದ್ದಾನಲ್ಲ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಗ್ತೈತಿ ಯಾಕೆ ಇಷ್ಟೆಲ್ಲ ಹೊಗಳದೆ ನನ್ನ ಅಂತ. ಅಯ್ಯೋ, ಸಿಟ್ಟು ಮಾಡ್ಕೋಬೇಡ ಚಿನ್ನ, ನಿಜವಾಗ್ಲೂ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ದಿನ ಕಾಣೋದ್ಕಿನ್ನ ಇವತ್ತು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಹೊಸ್ದಾಗಿ ನಿನ್ನ ಮದುವೆ ಆಗಿದ್ದೀನೇನೋ ಅಂತ ಅನ್ನಿಸ್ತೈತೆ. ನಾನು ಹೇಳ್ತಾ ಇರೋದು ನಿಜ. ಸಾಕು, ನಿನಗೆ ಎಣ್ಣೆ ಕುಡಿಯಕ್ಕೆ ದುಡ್ಡಿಲ್ಲ, ಕೂಲಿ ಹೋಗಿಲ್ವಲ್ಲ 2-3 ದಿವಸದಿಂದ, ಅದಕ್ಕೆ ದುಡ್ಡಿಲ್ವಲ್ಲ. ನಾನು ತಗೇನಾದ್ರೂ ಹುಟ್ಟುತ್ತಾ ಈಟವಟ ಅಂತಾನ ಹಿಂಗೆ ಪೀಠಕ್ಕೆ ಆಗ್ತಾ ಇದೆಯಾ. ಹೋಗ್ಲಿ, ನನಗೆ ಗೊತ್ತಿಲ್ವಾ ನೀನು ಬುದ್ಧಿ? ಹೋಗು, ನೀನು ಎಷ್ಟೇ ಹೋಗಳಿದ್ರು ಅಷ್ಟೇ, 5 ಪೈಸಾನು ಕೊಡಲ್ಲ ನಾನು ನಿನಗೆ. ಅಯ್ಯೋ, ಇಷ್ಟೊತ್ತು ಹೊಗಳಿದ್ದು ವ್ಯರ್ಥ ಆಗೋಯ್ತಲ್ಲಪ್ಪ. ಏನಾದರೂ ಒಂದು 10-20 ರೂಪಾಯಿ ಆದ್ರೂ ಕೊಡ್ತಾಳೆ ಅಂದ್ಕೊಂಡಿದ್ದೆ. 50 ಕೇಳಿರಿ, ಆದರೆ 5 ಪೈಸಾನೂ ಇಲ್ಲ ಅಂದ್ಬಿಟ್ಲಲ್ಲ. ಏನು ಮಾಡೋದು ಈಗ? ನಮ್ಮ ಅಮ್ಮ ಬೇರೆ ಇಲ್ಲ. ಅಮ್ಮ ಎಲ್ಗೋತು? ಗಂಗಿ ಗಂಗಿ, ಅಮ್ಮ ಎಲ್ಗೋತೆ? ಕಾಣಿಸ್ತಾ ಇಲ್ಲ. ಎದ್ದಾಗೋಗಿರೋದು, ಬೈಗಾದ್ರೂ ಬಂದೇ ಇಲ್ಲ ಇನ್ನೇನ. ಕುರಿ ಮರಿಗಳನ್ನ ನಾನು ಹೊಡ್ಕೊಂಡೋಗಿ ಮೇಸ್ಕೊಂಬಂದಿದ್ದೀನಿ. ಎಲ್ಲಿ ಗೊತ್ತಾ? ಯಾರಿಗೆ ಗೊತ್ತು? ಅದೇನೋ ನಮ್ಮ ಮನೆಗೇನೋ ಏನೋ ಯಾರ ಮಾತು ಮಣಿಸ್ಯವ್ರೆ, ಯಾತ ಶಾಸ್ತ್ರ ಕೇಳಕ್ಕೆ ಬರ್ತೀನಿ ಅಂತ ಹೋಗಿತ್ತು ನಿಮ್ಮ ಅಮ್ಮ, ಇನ್ನ ಬಂದಿಲ್ಲ. ಹೌದಾ? ನಮ್ಮ ಮನೆಗೆ ಮಾಟ ಮಂತ್ರ ಮಾಡ್ಸವ್ರ? ಯಾರು ಮಾಡ್ಸವ್ರೆ? ಅಯ್ಯೋ, ಯಾರು ಮಾಡ್ಸಿಲ್ಲ, ಏನೂ ಇಲ್ಲ, ನಿಮ್ಮ ಅಮ್ಮಯಿಂದ ಅಂತ ಅದು. ಸುಮ್ಮನೆ ಇಲ್ದೇ ಇರೋದಲ್ಲನ ಬರೀ ಮನಸ್ಸಾಗೆಲ್ಲ ಕೆಟ್ಟ ತುಂಬ್ಕೊಂಡಿದ್ದೆ, ಹಂಗೆ ಆಗೋದು. ನನಗೆ ಕೆಟ್ಟ ಕನಸು ಬೀಳುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ, ನಮ್ಮ ಮನೆ ಉದ್ಧಾರ ಆಗ್ತಾ ಇಲ್ಲ, ಯಾರ ಮಾಟ ಮಂತ್ರ ಮಾಡ್ಸವ್ರೆ ಅಂತನ ಏನೋ ಕೇಳ್ಕೊಂಬರ್ತೀನಿ ಅಂತ ಹೋಗೈತಿ. ಅದೇನು ಹೇಳ್ತಾರೋ ಏನು ಕತ್ತಿ ಅವರು. ಮತ್ತೆ ಯಾವಾಗ ಬರುತ್ತಂತೆ ನಮ್ಮ ಅಮ್ಮಯ್ಯ? ಯಾವಾಗ ಬರುತ್ತಾ ಯಾರಿಗೆ ಗೊತ್ತು? ನನಗೇನು ಹೇಳೋಗೈತಾ ಹಿಂಗೆ ಹೋಗ್ತೀನಿ ಅಂತ ಹೇಳಿ ಅದೇ ಓತು. ನನಗೇನು ಗೊತ್ತು ಎಲ್ಲಿಗೆ ಹೋಗ್ತೀನಿ ಅಂತ ಇನ್ನೂ ಹೇಳಿಲ್ಲ, ಯಾವಾಗ ಬರ್ತೀನಿ ಅಂತನೂ ಹೇಳಿಲ್ಲ ಅವತ್ತೆ. ಆಗ ಬಂತು ನೋಡು. ಯಮ್ಮ ಬಂದೇನಮ್ಮ. ಅಯ್ಯೋ, ನೀನು ಎಲ್ಲಿಗೆ ಹೋದು? ಇಟ್ಟತ್ತಾದ್ರೂ ಬರಲಿಲ್ಲ ಅಂತನ ನನಗೆ ಚಿಂತೆ ಆಗ್ಬಿಟ್ಟಿದ್ದು ಕಣಮ್ಮ. ನನಗಿರೋಳು ನೀನು ಒಬ್ಬಳೇ ಅಮ್ಮಯ್ಯ. ಅಯ್ಯೋ, ನೀನು ಹಿಂಗೆ ಹೇಳ್ದೆ ಕೇಳ್ದೇನೆ ಎಲ್ಗೋ ಹೋಗ್ಬಿಟ್ರೆ ನನಗೆ ಭಯವಾಗಲ್ವೇನಮ್ಮ? ಅಯ್ಯೋ, ಹಿಂಗೆಲ್ಲ ಹೇಳ್ದೆ ಕೇಳ್ದೇನೆ ಎಲ್ಗೂ ಹೋಗ್ಬೇಡ ಕಣಮ್ಮ ನೀನು. ನಿನ್ನ ಮಗ ಅಂಬನು ನಿನಗೋಸ್ಕರ ಕಾಯ್ತಾ ಇರ್ತಾನೆ ಅಂಬದ ನಿನ್ನ ಮನಸ್ಸಿನಾಗ ಯಾವಾಗಲೂ ನೆನಪ ಇಟ್ಕೋ. ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ ನೀನು ಇಷ್ಟೊತ್ತು ಮನೆಗೆ ಬರದೇ ಇದ್ದಿದ್ದಕ್ಕೆ. ಅಯ್ಯೋ, ನಾನಂತೂ ನಿನ್ನ ಸ್ವಲ್ಪ ಹೊತ್ತು ಬರಲಿಲ್ಲ ಅಂದರೆ ಹೊತ್ತೇ ಬಿಡ್ತಿದ್ದೆ ಅನ್ಸುತ್ತೆ. ಯಮ್ಮ ನೀನು ಹುಷಾರಾಗಿದ್ಯಾ ತಾನೇ? ಎಲ್ಲಿಗೆ ಹೋಗಿದ್ದೆ ಈಟದಿಂದ ಕಣ? ಅಯ್ಯೋ, ನೀನು ಎಲ್ಲಿಗೋದೋ ಏನಾಯ್ತು ಅಂತೇಳಿ ನನಗಂತೂ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ? ಅಯ್ಯೋ ನಾಗ, ಇದ್ಯಾಕಲ್ಲ ಹಿಂಗೆ ಅಳ್ತಾ ಇದೆಯಾ? ಅಯ್ಯೋ ರಾಮ, ನಾನು ಅಂದ್ರೆ ಅಷ್ಟಿಷ್ಟನೇನೋ ನಿನಗೆ? ನಾನು ಇಲ್ಲೇ ಯಾರನ್ನೋ ಮಂತ್ರವಾದಿ ಹತ್ರ ಹೋಗಿದ್ದೆ, ಯಾರ ಶಾಸ್ತ್ರಿಗಳ ಹತ್ರ. ಏನೋ ನಮ್ಮ ಮನೆಗೆ ಏನೋ ಗಾಳಿ ಬೀಸೈತೆ ಅನ್ಸುತ್ತೆ, ಅದೇನೋ ಮಠ ಗಿಟ ಮಂತ್ರ ಮಾಡ್ಸವ್ರೇನೋ ಅಂತ ಯಾರೋ ಅಂದಂಗಾತು. ಅದಕ್ಕೆ ಏನು ಎತ್ತ ಅಂತ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ದೆ ಅಷ್ಟೇನೆ. ಅಯ್ಯೋ ರಾಮ, ಅದಕ್ಕೆ ಇಷ್ಟೊಂದು ಎದ್ರಕೊಂತಾರೇನೋ? ನಾನು ಎಲ್ಗೂ ಹೋಗಲ್ಲ ಕಣೋ ನಾಗ, ಇಲ್ಲೇ ಇದ್ದೀನಲ್ಲ. ನೀನು ಬಿಟ್ಟು ಎಲ್ಲೂ ಹೋಗಲ್ಲ, ಸುಮ್ಮನೆ. ಅಯ್ಯೋ ರಾಮ, ನನ್ನ ಮೇಲೆ ಎಷ್ಟೊಂದು ಪ್ರೀತಿನೋ ನಿನಗೆ. ಇಷ್ಟೊತ್ತನು ನಾನು ದುಡ್ಡು ಕೊಡ್ತೀನಿ ಅಂತ ನನ್ನ ಹೋಗ್ಲದ ನನ್ನ ಗಂಡ. ಈಗ ನೋಡು, ಅಮ್ಮಾಯಿ ಬತ್ತಿದಂಗೆನೆ ಹೆಂಗ ಅಮ್ಮಯ್ಯನ ಹೋಗ್ಲಿ ಹಟ್ಟಕ್ಕೆ ಕೇಳಿಸ್ತಾ ಇದ್ದಾನೆ. ಕುಡಿಯಕ್ಕೆ ಎಣ್ಣೆ ಕುಡಿಯಕ್ಕೆ ದುಡ್ಡು ಇಲ್ವಲ್ಲ, ಅದಕ್ಕೆ ಇವತ್ತು ಹೆಂಡತಿ ಮೇಲೂ ಅಮ್ಮಯ್ಯನ ಮೇಲೂ ಪ್ರೀತಿ ಉಕ್ಕಿ ಹರಿತಾ ಐತಿ. ಅದು ನಮ್ಮ ಅತ್ತಿಗೆ ಅರ್ಥ ಆಗ್ತಿಲ್ಲ. ಅವ್ನು ಹೇಳೋದೆಲ್ಲ ನಿಜ ಅನ್ಕೊಂಡು ನೋಡಲಿ ಖುಷಿ ಪಡ್ತಾ ಐತಿ. ನನ್ನ ಮಗುಗೆ ನಾನು ಅಂದ್ರೆ ಎಷ್ಟಿಷ್ಟ ಅಂತಾನ. ಇಂಥ ಕುಡ್ಕೊಂಡು ಬುದ್ಧಿ ಇನ್ನ ಅರ್ಥ ಆಗಿಲ್ಲ ಅವತ್ತಿಗೆ. ಅಮ್ಮ, ನೀನು ನನ್ಗೆ ಹೇಳ್ದೆ ಕೇಳ್ದಲೇನೆ ಎಲ್ಗೂ ಹೋಗ್ಬೇಡ ನೀನು. ಆಮೇಲೆ ನೀನು ಎಲ್ಗಾನ ಹೋಗಿ ಏನೋ ಹೆಚ್ಚು ಕಮ್ಮಿ ಆದರೆ ನಾನು ಯಾರನ್ನ ಅಮ್ಮಯ್ಯ ಅಂತ ಕರೀಲಿ ಹೇಳು? ನನ್ನ ಹೊಟ್ಟೆಗಿಂದ ಇದ್ದಾಗಿಂದನ ಆಡಿಸಿ ಬೆಳೆಸಿದ್ಯಾ, ತುತ್ತು ಕೊಟ್ಟು ಬೆಳೆಸಿದ್ಯಾ.
ಹಂಗಿದ್ಮೇಲೆ ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಐತೆ ಗೊತ್ತಾ. ಹಿಂಗೆಲ್ಲ ಎಲ್ಗೂ ಹೋಗ್ಬೇಡ ನೀನು. ಎಲ್ಗನ ಹೋಗಂಗಿದ್ರೆ ನನಗೆ ಹೇಳ್ಬಿಟ್ಟೆ ಹೋಗ್ಬೇಕು. ನನಗೆ ಎಷ್ಟು ಗಾಬರಿ ಆಗ್ಬಿಟ್ಟಿತ್ತು ಗೊತ್ತಾ. ನೀನು ಎದ್ದಾಗ ಓದಾಳು ಬಂದಿಲ್ಲ ಅಂತನಾ. ಅಯ್ಯೋ 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 ನಾಗ, ನಾನು ಅಂದ್ರೆ ನಿನಗೆ ಎಷ್ಟು ಪ್ರೀತಿನೋ. ಹಾ, ಈ ತಾಯಿ ಮೇಲೆ ಇಷ್ಟೊಂದು ಪ್ರೀತಿ ನೋಡಪ್ಪ. ನನ್ನ ಮಗನಿಗೆ ಇಂಥ ಮಗನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಅಳ್ಬೇಡ, ಸುಮ್ಮನಿರಪ್ಪ, ನನಗೇನು ಆಗಲ್ಲ. ಎಲ್ಲಿಗೋದ್ರೂ ನಾನು ಗೆದ್ದು ಬರ್ತೀನಿ ಕಣೋ ನಾಗ. ನಾನು ಯಾರು ಅಂತ ಗೊತ್ತಲ್ಲ. ಹಾ, ಸುಮ್ಮನಿರು, ಅಳ್ಬಾರ್ದು. ಅಯ್ಯೋ ಅಮ್ಮ, ಮಾತನಾಗ ಹೇಳೋದು ಸುಲಭ, ಆದರೆ ನೀನು ಇಲ್ಲದೆ ಇರೋ ಒಂದೊಂದು ಕ್ಷಣನೂ ನನಗೆ ಈ ಭಯ ಅಂದರೆ ಭಯ ಗೊತ್ತಾ. ಏನಾಯ್ತಪ್ಪ ನಮ್ಮಮ್ಮಗೆ, ಯಾಕೆ ಹಿಂಗೆ ಹೋಯ್ತು ಅಂತಾನ. ಆ ಕುರಿ ಮರಿಗಳು ಅಷ್ಟೇ, ನಾನು ಹೊಡ್ಕೊಂಡೋದ್ರೆ ಬ್ಯಾ ಬ್ಯಾ ಅಂತ ತೋರಿಸ್ತವೆ. ಅವಾಲೇನೆ ನಿನಗೆ ರೂಢಿ ಆಗವ್ ನೋಡು. ಅದಕ್ಕೇ ನಾನು ಹೊಡ್ಕೊಂಡೋದ್ರೆ ಸರಿಯಾಗಿ ಮೇಯ್ಯೋದೇ ಇಲ್ಲ, ಬರೇ ಮನೆ ಕಡೆಗೆ ನೋಡ್ತವೆ. ಹೌದೇನೋ. ಹಾ, ಹೋಗ್ಲಿ ಬಿಡು. ಆ ಕುರಿ ಮರಿಗಳು ಒಂಥರ ನೀನಿದ್ದಂಗೆ, ಅವು ನನ್ನ ಮಕ್ಕಳಿದ್ದಂಗೆನೇ ಅಲ್ವಾ. ನಾನು ಅವನ್ನ ಚೆನ್ನಾಗಿ ನೋಡ್ಕೊಂತೀನಲ್ಲ, ಅದಕ್ಕೆ. ಬಿಡು, ಬೇಜಾರು ಮಾಡ್ಕೊಬೇಡ. ಬಂದೆ ಇದ್ನಲ್ಲ ಈಗ. ನೀನು ಹೆಂಡ್ತಿ ಬೇರೆ ಇದ್ಲು ನಿನ್ನ ಜೊತೆಗೆ. ಅದಕ್ಕೆ ಯಾಕಪ್ಪ ಚಿಂತೆ ಮಾಡ್ತೀಯ? ನಾನು ಹೋದ್ರೂ ನೀನೇನು ಚಿಂತೆ ಮಾಡಬೇಕಾಗಿಲ್ಲ. ನೀನು ಹೆಂಡ್ತಿ ಇದ್ದಾಳೆ ನಿನ್ನ ಜೊತೆಗೆ. ಇನ್ನೇನು ಚಿಂತೆ ನಿನಗೆ? ಯಮ್ಮ ಬಿಡ್ತು ಅನ್ನು, ಹಂಗೆಲ್ಲ ಮಾತಾಡಬೇಡ. ಅಲ್ಲ, ಹೆಂಡ್ತೀನಿ ಅಮ್ಮ ಯಾಗಕ್ಕೆ ಸಾಧ್ಯನೇ ಇಲ್ಲ. ಅಮ್ಮನ ಪ್ರೀತಿ ಕೊಡೋಕ್ಕಾಗುತ್ತಾ ಹೆಂಡ್ತಿ ಆದಳಿಗೆ? ಎಂದಿಗೂ ಸಾಧ್ಯ ಇಲ್ಲ. ಅಯ್ಯೋ 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 ಅಯ್ಯೋ, ನನ್ನ ಮಗನಿಗೆ ಎಷ್ಟೊಂದು ಪ್ರೀತಿನಪ್ಪ. ಅಯ್ಯೋ, ಈ ಪ್ರೀತಿ ನೋಡಿ ನನ್ನ ಕಣ್ಣಾಗೆ ನೀರು ಬಂದಂಗೆ ಆಗ್ತೈತಲ್ಲಪ್ಪ. ಅಯ್ಯೋ ಯಾಕಮ್ಮ, ಯಾಕೆ ಕಣ್ಣೀರು ಆಗ್ತಾ ಇದೆಯಾ? ಅಯ್ಯೋ, ನನ್ನಿಂದ ಏನಾನ ತಪ್ಪಾಯ್ತಾ? ಏನಾನ ತಪ್ಪಾಗಿ ಮಾತಾಡಿನೇನಮ್ಮ? ಅಯ್ಯೋ ಬುಸ್ ಬುಸ್ಸು, ಇದು ಕಣ್ಣೀರಲ್ಲ, ಆಂಧ್ರ ಪುಷ್ಪ. ಆಂಧ್ರ ಪುಷ್ಪ ಅಂದ್ರೆ? ಅತ್ತೆ, ಅದು ಆಂಧ್ರ ಪುಷ್ಪ ಅಲ್ಲ, ಆನಂದ ಬಾಷ್ಪ. ಅದನ್ನು ಹೇಳಕ್ ಬರಲ್ವಲ್ಲ ನಿಮಗೆ? ಅದೇ ಅದೇ ಅದೇ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕಣ್ಣಿಂದ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ. ಇನ್ನ ಏಟೊತ್ತು ನಾಟಕ ಮಾಡ್ತಾರೋ ಏನೋ ಇಬ್ರು ತಾಯಿ ಮಗನ. ಮಾಡ್ಕೊಂಬ್ಲಿ, ನಾನು ಪಾಡಿಗೆ ನಾನು ಒಳಕ್ ಹೋಗ್ತೀನಿ. ಕೆಲಸ ಇದಾವೆ. ಇನ್ನ ಏಟೊತ್ತು ಅಂತ ನಾನು ನೋಡ್ಕೊಂಡು ನಿಂತ್ಕೊಂಬದು ಇದನ್ನೆಲ್ಲ. ನೋಡಕ್ಕಾಗಲ್ಲ ಈ ಕಣ್ಣಿಂದನ. ಅಯ್ಯೋ ಬಿಡಮ್ಮ, ನೀನು ಕಣ್ಣೀರು ಹಾಕ್ಬೇಡ, ಸುಮ್ಮನೆ. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸೋಣ ಅಂತಿದ್ದೀನಿ. ಯಾಕೋ ಪೂಜೆ? ಆಯಸ್ಸು ಹೆಚ್ಚಾಗಲಿ, ನೀನು 100 ವರ್ಷ ಬದುಕಿರಬೇಕು ಅಂತನ ಪೂಜೆ ಮಾಡಿಸ್ಬೇಕು ಅಂತ ಇದ್ದೀನಿ. ಆದರೆ ಏನು ಮಾಡೋದು, ನನ್ನ ಜೇಬ್ನಾಗ 1 ರೂಪಾಯಿನೂ ದುಡ್ಡಿಲ್ಲ. ಅದಕ್ಕೆ ನಿನ್ನ ಹತ್ರ ಒಂದು 50 ರೂಪಾಯಿ ದುಡ್ಡಿದ್ರೆ ಕೊಡಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನನಗೋಸ್ಕರ ಪೂಜೆ ಮಾಡಿಸ್ತೀನಿ ಅಂತಂದ್ರೆ ನಾನು ದುಡ್ಡು ಕೊಡ್ದಂಗೆ ಇರ್ತೀನಿ ನನಗ. ಅಯ್ಯೋ, ನಾನು ಸಂಪಾದನೆ ಮಾಡೋದೆಲ್ಲ ನಾನು ನಿನಗೋಸ್ಕರನೇ ಕಣೋ. ನಿನಗಿಲ್ದೇ ಇರೋ ದುಡ್ಡ ಕೊಡ್ತೀನಿ, ಸುಮ್ಮನಿರು. ನೀನೇನು ಅಳಬೇಡ, ಸುಮ್ಮನಿರು. ಅಯ್ಯೋ, ನನಗಂತೂ ಇವತ್ತು ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೋ. ಅಯ್ಯೋ, ಹೇಳೋದೆಲ್ಲ ನಾ ಆಮೇಲೆ ಹೇಳಿವಂತೆ. ಮೊದಲು ದುಡ್ಡು ಕೊಡಮ್ಮ, ದೇವಸ್ಥಾನ ಬಾಗ್ಲಾಗ್ತಾರೆ. ಜಲ್ದು ಹೋಗಿ ಪೂಜೆ ಮಾಡಿಸ್ಬೇಕು. ಕೊಡಿಲಿ ಜಲ್ದು ತೆಗೆದು. ಹೌದೇನೋ? ಸರಿ ಸರಿ, ಜಲ್ದಿ ಹೋಗಿ ಪೂಜೆ ಮಾಡಿಸು. ಇರು, ಇಲ್ಲೆಲ್ಲ ಜಾಕೆಟ್ನ ಕಿಕ್ಕೊಂಡಿದ್ದೆ, ಕೊಡ್ತೀನಿ. ತಾಳೋನಾಗ ಎಷ್ಟು 40 ರೂಪಾಯಿ ಏನೋ ಇರ್ಬೇಕೇನೋ ಅಷ್ಟೇನೆ. ಹೋಗು, ಅದ್ರಾಗೆ ಮಾಡಿಸ್ಕೊಂಬ. ಅಯ್ಯೋ ಸಾಕು ಬಿಡಮ್ಮ, ಇದು ಬೇಜಾನಾಗೋಯ್ತು. ಬರ್ತೀನಿ. ಸರಿಯಪ್ಪ, ಹೋಗ್ಬಾ. ಹಬ್ಬ, ಹೆಂಗೋ ಸದ್ಯ ನಮ್ಮಮ್ಮ ಯಾದರೂ ಕೊಡ್ತಾನ ದುಡ್ಡ. 2 ದಿವಸದಿಂದ ಎಣ್ಣೆ ಕುಡ್ದಿಲ್ಲದಕ್ಕೆ ನನಗೊಂಥರ ಆಗ್ತಾಯಿತ್ತು. ಹೆಂಗೋ ಸದ್ಯ ಇವತ್ತು ಬಿಟ್ಕೊಂಬರ್ತೀನಿ ಹೋಗಿ. ಅಯ್ಯೋ, ನನ್ನ ಮಗನಿಗೆ ನಾನು ಅಂದರೆ ಎಷ್ಟೊಂದು ಪ್ರೀತಿನಪ್ಪ. ಯಾವತ್ತು ಇವನು ಹಿಂಗೆ ಆಡಿದ್ ನೋಡೇ ಇರಲಿಲ್ಲ ಹುಟ್ಟಾಗಿಂದನ. ಇವತ್ತಂತೂ ಅಯ್ಯೋ, ನನ್ನ ಕೈಲೇ ನಂಬಕ್ಕೆ ಆಗ್ತಾ ಇಲ್ಲ. ಇವನೇನ ನನ್ನ ಬುಸ್ನಾಗ ಅಂತಾನ. ಅತ್ತೆ, ಆಯ್ತಾ ನಿಮ್ಮ ನಾಟಕ? ಎಲ್ಲಿ ಅವರು? ಏನು ಹಿಂಗೆ ಕೇಳ್ತಾ ಇದ್ಯಾ? ನಾಟಕ ಅಂತೆ, ನಾಟಕ ಎಲ್ಲ ನಿಜಾನೇ. ನನ್ನ ಮಗುಗೆ ನಾನು ಅಂದ್ರೆ ಎಷ್ಟು ಪ್ರೀತಿ ನೋಡ್ದ? ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಎಲ್ಗೋದ್ರ ಅವರು? ಏನೋ ದೇವಸ್ಥಾನಕ್ಕೆ ಹೋಗಿ ನನ್ನ ಆಯಸ್ ಗಟ್ಟಿಯಾಗಿರ್ಲಿ, 100 ವರ್ಷ ಬದುಕಿರ್ಲಿ ಅಂತ ಏನಿ ಪೂಜೆ ಮಾಡಿಸ್ಕೊಂಬತ್ತೀನಿ ಅಂತನ ಹೋದ. ಅದಕ್ಕೆ 40 ರೂಪಾಯಿ ಇತ್ತು, ಕೊಟ್ಟು ಕಳಿಸ್ತಿ. ದುಡ್ಡು ಕೊಟ್ಟ? ಅಯ್ಯೋ 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 ಅತ್ತೆ, ಅಲ್ಲ ಹೋಗಿ ಅಯ್ಯಪ್ಪ ಹೊಗಳದ ಅಂತ ಹೇಳಿ ನೀನು ಅಯ್ಯಪ್ಪ ಹೇಳಿದ್ದೆಲ್ಲ ನಿಜ ಅನ್ಕೊಂಡು ಯಾಮಾರಿ ದುಡ್ಡು ಕೊಟ್ಟು ಕಳ್ಸಿರೋದು ನೋಡು. ಈಗ ಗಂಟ್ಲಿಗೆ ಹತ್ತ ಕುಡ್ದು ಬರುತ್ತೆ. ಇರು ಅಯ್ಯಪ್ಪ. ಅಯ್ಯೋ ದೇವ್ರೇ, ನಿನ್ಗೇನು ಬುದ್ಧಿನೇ ಇಲ್ವೇನಮ್ಮ? ಏನು ಹೇಳ್ತಾ ಇದ್ಯಾ? ಯಾಕೆ ಎಣ್ಣೆ ಕುಡಿಯಕ್ಕೆ ಹೋಗ್ತಾನೆ? ಪೂಜೆ ಮಾಡ್ಸಕ್ ಹೋಗಿರೋದು ಗೊತ್ತಾ ನಿನಗೆ? ಹೊಟ್ಟೆ ಕಿಚ್ಚು ಅಲ್ವೇ? ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡವನಲ್ಲ ನನ್ನ ಮಗ, ಅದಕ್ಕೆ. ನಿನ್ನ ಮೇಲೆ ಇಲ್ವಲ್ಲ ಪ್ರೀತಿ, ಅದಕ್ಕೆ ಅಲ್ವೇನೆ? ನಾನು ದುಡ್ಡು ಕೊಟ್ಟಿದ್ರೆ ನನ್ನ ಮೇಲೆ ಅದೇ ಪ್ರೀತಿ ಬರೋದು. ಇಷ್ಟೊತ್ತು ನೀನು ಬರೋದಕ್ಕೂ ಮೊದಲು ನನ್ನ ಮಗಳದ ದುಡ್ಡು ಕೊಡ್ಲಿ ಅಂತಾನ. ನಾನು ದುಡ್ಡು ಕೊಡ್ಲಿಲ್ವಲ್ಲ, ಅದಕ್ಕೆ ನೀನು ಬಂದ ತಕ್ಷಣ ನಿನ್ನ ಮಗಳು ಯಾಮಾರಿಸಿ ದುಡ್ಡು ಇಸ್ಕೊಂಡು ಹೋಗೈತೆ ಅಯ್ಯಪ್ಪ. ಈಗ ಪೂಜೆ ಮಾಡಿಸ್ಕೊಂಡ್ ಬರುತ್ತೆ, ಅವಾಗ ನೋಡಿವಂತೆ ಅದು ಯಾವ ಪೂಜೆ ಮಾಡಿಸ್ಕೊಂಡ್ ಬಂದಿರುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ದುಡ್ಡು ಯಾಕೆ ಇಸ್ಕೊಂಡು ಅಯ್ಯಪ್ಪ ಅಂತಾನೆ. ಅಯ್ಯೋ, ನೀನು ಬುದ್ಧಿಗೆ ಏನು ಹೇಳ್ಬೇಕು?